Hey guys, welcome back to my YouTube channel Journey with Sudhanjit. ಕೋಳಿ ನೋಡಿದ ತಕ್ಷಣ ಕೋಳಿ ತಿನ್ನಬೇಕು ಅನಿಸ್ತಾ ಎಷ್ಟು ಅವ್ರು ಇನ್ನೇನು ರೆಡಿ ಮಾಡ್ತಾರೆ, ನೆನ್ನೆ ಮಾಡಿರೋ ಕ್ರಸಾಂಟು. ಬೆಳಗ್ಗೆ 9 o'clockಗೆ ನಮಗೆ ಕೋಸುಮಾಯಿಯಿಂದ ಬ್ಯಾಂಕಾಕ್ಗೆ ಫ್ಲೈಟ್ ಇತ್ತು. ಹಾಗಾಗಿ 6 o'clockಗೆ ಹೋಟೆಲ್ ಚೆಕ್ಔಟ್ ಮಾಡಿದ್ವಿ. ಬೀಚ್ ಹತ್ರ ಸನ್ರೈಸ್ ಕ್ಲಿಪ್ಪಿಂಗ್ಸ್ ಒಂದು ತೊಗೊಳೋಣ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಒಂದು 5 minutes ನಡ್ಕೊಂಡ್ಬಂದು ಅಲ್ಲೊಂದು ಸ್ವಲ್ಪ ವ್ಯೂ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಹೋಟೆಲ್ ಚೆಕ್ಔಟ್ ಮಾಡಿದ್ವಿ. ಅರ್ಲಿ ಫ್ಲೈಟ್ ಇರೋದಕ್ಕೆ ನಾವು ಬೇಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಆಫರ್ ಮಾಡಿದ್ರು. ಏರ್ಪೋರ್ಟಲ್ಲಿ ಲಗೇಜ್ ಚೆಕ್-ಇನ್ ಎಲ್ಲ ಮಾಡಿ ತಿನ್ನೋಣ ಅಂತ ತೊಗೊಂಡು ಹೋದ್ವಿ. ನೈಟ್ ಹೋಟೆಲಿಂದನೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ವಿ. ಅರ್ಲಿ ಮಾರ್ನಿಂಗ್ 6:15ಗೆ ನಮಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು ಅಂತ. ಪಾಪ ಅವರು 6 o'clockಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಹೋಟೆಲಿಂದ ಏರ್ಪೋರ್ಟ್ಗೆ ಜಸ್ಟ್ 20 minutes. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಒಂಚೂರು ಟ್ರಾಫಿಕ್ಕು ಇರಲಿಲ್ಲ, ಫುಲ್ ಖಾಲಿ ಇತ್ತು ರೋಡೆಲ್ಲ. ಬ್ಯಾಗೇಜ್ ಎಲ್ಲ ಚೆಕ್-ಇನ್ ಮಾಡಿ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕೋಸುಮಾಯಿ ಏರ್ಪೋರ್ಟ್ ಬಂದು ತುಂಬಾ ಫೇಮಸ್ಸು. ಇದು ನೋಡೋಕೆ ಎಕ್ಸಾಕ್ಟ್ಲಿ ರೆಸಾರ್ಟ್ ಥರನೇ ಇದೆ. ಈ ಏರ್ಪೋರ್ಟ್ನ ತುಂಬ ರೀಲ್ಸಲ್ಲಿ ನೋಡಿದ್ದೆ. ಈ ಏರ್ಪೋರ್ಟ್ ತುಂಬ ಯುನೀಕ್ ಅಂತ. ನಾನು ಏರ್ಪೋರ್ಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದಿದ್ರೆ ಇದನ್ನು ನೋಡಿ ನೀವು ಯಾವ ಪ್ಲೇಸ್ ಅಂತ ಅನ್ಕೊತಾ ಇದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಕೆ ಒಂಚೂರು ಏರ್ಪೋರ್ಟ್ ಥರ ಅನ್ನಿಸ್ತಾ ಇಲ್ಲ. ಫುಲ್ಲು ಲಾನು, ಫುಲ್ಲು ಗ್ರೀನರಿ ಇದೆ. ರೆಸಾರ್ಟ್ ಇದ್ದಂಗೆ ಐತೆ. ಇದು ಜಸ್ಟ್ ಏರ್ಪೋರ್ಟಿಂದ ಆಚೆ, ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಅಷ್ಟು ಚೆನ್ನಾಗಿತ್ತು. ಇದೆಲ್ಲ ಬೀಚ್ ಏರಿಯಾ, ಬೀಚ್ ರೆಸಾರ್ಟ್ಸಲ್ಲಿ ಹೆಂಗಿರುತ್ತೆ ಆ ಥರ ಕಾಣ್ತಿದೆ. ಈ ಬೀಚ್ ಸೈಡ್ ಇದಿರುತ್ತಲ್ಲ ಶಾಪ್ಸು, ಹಂಗೈತೆ ತಾನೆ ಎಲ್ಲ. ಹಾಂ, ಏರ್ಪೋರ್ಟ್ ಅಂದರೆ ಕಾಸ್ಟ್ಲಿನೇ ಇಲ್ಲ. ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಬ್ರೇಕ್ಫಾಸ್ಟ್ ತಿಂದ್ಬಿಡೋಣ. ಈ ಕವರ್ ಇಟ್ಕೊಂಡು ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಇದನ್ನು ಮುಗಿಸ್ತಾ ಇದ್ದೀವಿ. ಚೆನ್ನಾಗಿದೆ ಅನ್ಸೈತಲ್ಲ, ಫುಲ್ಲು ಬೆಳಗ್ಗೆ ಬಂದಿರೋಕ್ಕಿಂತ ಕ್ಲೈಮೇಟ್ ಚೆನ್ನಾಗಿರೋದು. ಈ ಏರ್ಪೋರ್ಟಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದೆ, ನಮಗೆ ಕಾಂಪ್ಲಿಮೆಂಟ್ರಿ ಡ್ರಿಂಕು ಮತ್ತು ಸ್ನ್ಯಾಕ್ಸ್ ಅವೈಲೇಬಲ್ ಇತ್ತು. ನಮಗೆ ರೆಸಾರ್ಟ್ ಥರ ಫೀಲ್ ಆಗಲಿ ಅಂತ ಈ ಥರ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ನ ಆಫರ್ ಮಾಡ್ತಾಯಿದ್ರು. ನಂಗೆ ತುಂಬಾ ಇಷ್ಟ ಆಯಿತು ಈ ಕಾನ್ಸೆಪ್ಟು. ಯಾರು ಫ್ರೀಯಾಗಿ ಆಫರ್ ಮಾಡ್ತಾರೆ, ಅದರಲ್ಲೂ ಅನ್ಲಿಮಿಟೆಡ್, ಒಂದೋ ಎರಡೋ ಅಲ್ಲ, ಎಷ್ಟು ಬೇಕಾ ತಿನ್ಬೋದು, ಎಷ್ಟು ಬೇಕಾ ಕುಡಿಬೋದು ನಾವು ಅಲ್ಲಿರೋ ಟೈಮು. ಮತ್ತು ಫುಲ್ಲು ನೈಟ್ವರೆಗೂ ಇರುತ್ತಂತೆ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸು, ಚೇಂಜ್ ಮಾಡ್ತಾ ಇರ್ತಾರೆ, ಫುಲ್ ಫ್ರೆಶ್ ಆಗಿರುತ್ತೆ. ನಮ್ಮ ಮುಂದೆನೇ ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗುತ್ತೆ. ಈ ಥರ ಸ್ವಿಂಗ್ ಮೇಲೆ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ವ್ಯೂನ. ತುಂಬ ಚೆನ್ನಾಗಿತ್ತು. ಫುಲ್ ರೆಸಾರ್ಟ್ ಫೀಲು. ಹಾಂ, ಎಷ್ಟು ಚೆನ್ನಾಗಿತ್ತಲ್ಲ. ಎಲ್ಲೂ ಕ್ಲೋಸ್ಡ್ ಏರಿಯಾ ಇಲ್ಲ, ಎಲ್ಲ ಕಡೆನೂ ಓಪನ್ ಸ್ಪೇಸು. ಇದೇ ಥರ ಲಾನೇ ಇದೆ. ಮತ್ತು ಜಾಸ್ತಿ ಸ್ವಿಂಗು ಮತ್ತು ಬೀನ್ ಬ್ಯಾಗ್ಸು, ಚೇರ್ಸು ಅದೇ ಇದೆ ಈ ಥರ ಓಪನ್ ಸ್ಪೇಸಲ್ಲಿ. ನಾವು ಅಲ್ಲೇ ಕೂತ್ಕೊಂಡು ಫ್ಲೈಟ್ಗೆ ವೆಯ್ಟ್ ಮಾಡ್ಬೋದು. ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ತಿನ್ಕೊಂಡು ಈ ಥರ ಸ್ವಿಂಗ್ ಆಡಿಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು, ಬರ್ಡ್ಸು ಇರುತ್ತೆ ಅದನ್ನು ಎಲ್ಲ ನೋಡಿಕೊಂಡು ಎಷ್ಟೊತ್ತಾದರೂ ವೆಯ್ಟ್ ಮಾಡ್ಬೋದು. ಒಂಚೂರು ಬೋರ್ ಆಗಲ್ಲ.
ನಮ್ಗೆ ಏರ್ಪೋರ್ಟ್ ಅಂದರೆ ನೆನಪಾಗದೆ ತುಂಬ ಬ್ಯುಸಿ ಪ್ಲೇಸ್, ತುಂಬ ಜನ ಲಗೇಜ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಆ ಥರ ನಾವು ಫೀಲ್ ಮಾಡ್ಕೊತೀವಿ ಏರ್ಪೋರ್ಟ್ ಅಂದರೆ. ಬಟ್ ಇದು ಟೋಟಲಿ ಡಿಫ್ರೆಂಟ್. ನಾವು ಲಗೇಜ್ನ ಚೆಕ್ ಇನ್ ಮಾಡಿದ್ಮೇಲೆ ಫುಲ್ಲು ರೆಸಾರ್ಟ್ ಫೀಲೇ ಬರುತ್ತೆ. ಓಡಾಡಿಕೊಂಡು ತಿನ್ಕೊಂಡು ಈ ಥರ ವ್ಯೂ ಎಂಜಾಯ್ ಮಾಡ್ಕೊಂಡು ಕೂತ್ಕೊಬೋದು. ನಾವು ಏರ್ಪೋರ್ಟ್ ಎಲ್ಲ ಓಡಾಡಿಕೊಂಡು ನಮ್ಮ ಫ್ಲೈಟ್ಗೆ ಇನ್ನೇನು ಟೈಮ್ ಆಯಿತು ಅಂತ ಬಂದು ವೆಯ್ಟ್ ಮಾಡ್ತಾ ಇದ್ದೀರಿ ಕಾಫಿ ಕುಟ್ಕೊಂಡು. ಫ್ಲೈಟ್ವರೆಗೂ ಬಸ್ಸಲ್ಲಿ ಹೋಗಬೇಕು. ಆ ಬಸ್ಸು ತುಂಬ ಯುನೀಕ್ ಆಗಿದೆ ಇಲ್ಲಿ. ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು ಬರ್ತನೇ ಲ್ಯಾಂಡ್ ಆಗ್ತಾನೆ. ಕೋಸುಮಯಿಂದ ಬ್ಯಾಂಕಾಕ್ಗೆ ಜಸ್ಟ್ 1 hour ಜರ್ನಿ. ನಮ್ದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ ಬ್ರೇಕ್ಫಾಸ್ಟ್ನೂ ಕೊಟ್ಟಿದ್ರು. ಹಂಗೆ ತೋರಿಸ್ತಾ ಇದೆಯಾ? ಜಾಸ್ಮಿನ್ ರೈಸ್ ಅಂತ. ಜಾಸ್ಮಿನ್ ರೈಸ್ ವಿತ್ ಚಿಕನ್ನು, 1 ಫ್ರೂಟ್ ಬೌಲ್, ಕಪ್ ಕೇಕ್ ಮತ್ತು ಕಾಫಿ ಕೊಟ್ಟಿದ್ರು. ನಾವು ಅದೆಲ್ಲ ತಿಂದು ಮುಗಿಸೋಷ್ಟ್ರಲ್ಲಿ ನಾವು ಲ್ಯಾಂಡ್ ಆಗಿಬಿಟ್ವಿ. ಬಂದಿದ್ದ ಫೀಲೇ ಗೊತ್ತಾಗಿಲ್ಲ. ಮತ್ತು ಮಾಮೂಲಿ ಸನ್ಸ್ಕ್ರೀನು ಏನಕ್ಕೆ ಡಾರ್ಕ್ ಐತಲ್ಲ ಕಮ್ಮಿ ಆಗ್ಬೋದೇನೋ. ಬಾಡಿ ವಾಶ್ ಅನ್ಸುತ್ತವಲ್ಲ. ಬ್ಯಾಗೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ಯಾಗ್ ತೊಗೊಂಡು ಏರ್ಪೋರ್ಟಿಂದ ಡೈರೆಕ್ಟ್ ರೂಮ್ಗೆ ಹೋಗ್ತೀವಿ. ಇದು ಬ್ಯಾಂಕಾಕ್ ಏರ್ಪೋರ್ಟ್ ಹೆಂಗಿದೆ ಅಂತಂದರೆ, ಫಸ್ಟು ಏರ್ಪೋರ್ಟ್ ಇದೆ, ಅದ್ರ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಟ್ಯಾಕ್ಸಿ ಸರ್ವಿಸಸ್ಸು ಮತ್ತು ಬಸ್ ಸರ್ವಿಸ್ ಎಲ್ಲ ಸಿಗುತ್ತೆ. ಅದಕ್ಕಿಂತ ಕೆಳಗಡೆ ಅಂಡರ್ಗ್ರೌಂಡ್ಗೆ ಹೋದರೆ ನಮಗೆ ಮೆಟ್ರೋ ಸ್ಟೇಷನ್ ಇದೆ ಅಲ್ಲೇ. ಅದಕ್ಕೆ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮೆಟ್ರೋದಿಂದ ಡೈರೆಕ್ಟ್ ನಾವು ರೂಮ್ ಬುಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ 2 minutes ವಾಕ್ ಅಷ್ಟೇ. ಸೊ ಸುಮ್ಮನೆ ಟ್ಯಾಕ್ಸಿಗೆ ಏನಕ್ಕೆ ಅಷ್ಟೊಂದು ಪೇ ಮಾಡೋದು, ಡೈರೆಕ್ಟ್ ಮೆಟ್ರೋದಲ್ಲೇ ಹೋಗ್ಬಿಡೋಣ ಏರ್ಪೋರ್ಟಿಂದ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಫುಲ್ ಅಂಡರ್ಗ್ರೌಂಡ್ಗೆ ಬಂದ್ವಿ. ಬ್ಯಾಂಕಾಕಲ್ಲಿ ನಾವು ಡೈರೆಕ್ಟಾಗಿ ದುಡ್ಡು ಕೊಟ್ಟೆ ನಾವು ಟಿಕೆಟ್ಸ್ ತೊಗೊಬೋದಾಗಿತ್ತು. ಬಟ್ ಸಿಂಗಾಪುರಲ್ಲಿ ಹಂಗಿರಲಿಲ್ಲ, ನಾವು ಕಾರ್ಡ್ ತೊಗೋಬೇಕಾಗಿತ್ತು. ಆ ಕಾರ್ಡ್ಗೆ ರೀಚಾರ್ಜ್ ಮಾಡಿಸ್ಕೊಂಡು ಯೂಸ್ ಮಾಡಬೇಕಾಗಿತ್ತು ಮೆಟ್ರೋ ಸ್ಟೇಷನಲ್ಲಿ. ಬಟ್ ಇಲ್ಲ ಹಂಗಿಲ್ಲ, ಸ್ವಲ್ಪ ಈಸಿ ಅನಿಸ್ತು ಪ್ರೊಸೀಜರ್ ಎಲ್ಲ. ಮತ್ತು ಬ್ಯಾಂಕಾಕಲ್ಲಿ ಮೆಟ್ರೋ ಯೂಸ್ ಮಾಡೋದು ತುಂಬಾ ಈಸಿ. ಒಂದೇ ಲೈನ್ ಸ್ಟ್ರೆಚ್ ಇದೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಏರ್ಪೋರ್ಟು ನಮ್ಮ ಹೋಟೆಲ್ಲು. ಬಟ್ ಸಿಂಗಾಪುರಲ್ಲಿ ಹಂಗಿರಲಿಲ್ಲ, ಜಾಸ್ತಿ ಕನ್ಫ್ಯೂಷನ್ಸ್ ಇತ್ತು ನಮಗೆ. ಮೆಟ್ರೋ ಹೆಂಗೆ ಯೂಸ್ ಮಾಡೋದು, ಎಲ್ಲಿಂದ ಎಲ್ಲಿಗೆ ಹೋಗೋದು ಅನ್ನೋದೆಲ್ಲ ಜಾಸ್ತಿ ಗೂಗಲ್ ಮಾಡಿ ನೋಡಬೇಕಾಯಿತು. ಬಟ್ ಇದು ತುಂಬಾ ಈಸಿ ಇತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಮೆಟ್ರೋದಲ್ಲಿ ಹೋಗೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಬಟ್ ನಾವು ಇಬ್ಬರೇ ಇರೋದ್ರಿಂದ ತುಂಬ ಕಂಫರ್ಟಬಲ್ ಆಗೂ ಇತ್ತು. ತುಂಬ ದುಡ್ಡು ಸೇವ್ ಮಾಡಿದ್ವಿ ನಾವು ಮೆಟ್ರೋ ಯೂಸ್ ಮಾಡಿ. ಬ್ಯಾಂಕಾಕಲ್ಲಿ ತುಂಬ ಹೆವಿ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಮೆಟ್ರೋನೇ ಬೆಸ್ಟ್ ಆಪ್ಷನ್ನು. ಕಾರಲ್ಲಿ ಹೋಗಿದ್ರೂ ತುಂಬ ಟೈಮು ವೇಸ್ಟ್ ಆಗ್ತಿತ್ತು ನಮಗೆ. ನಾವು ಬುಕ್ ಮಾಡಿದ್ದು ಹೋಟೆಲ್ಲು ಬಯಾಕ್ ಸ್ಕೈ ಹೋಟೆಲ್ ಅಂತ. ಇದು ಸಿಟಿ ಸೆಂಟ್ರಲ್ಲಿದೆ. ಈ ಹೋಟೆಲಿಂದ ನಾವು ಹೋಗೋ ಪ್ಲೇಸಸ್ ಎಲ್ಲ ನಿಯರ್ ಬೈಯೇ ಇತ್ತು, ಲೈಕ್ ವಾಕಬಲ್ ಡಿಸ್ಟೆನ್ಸೇ ಇತ್ತು. ಬ್ಯಾಂಕಾಕ್ ಟಾಲೆಸ್ಟ್ ಬಿಲ್ಡಿಂಗ್ಸಲ್ಲಿ ಇದು ಒಂದು. ಇದರಲ್ಲಿ ಟೋಟಲ್ 88 ಫ್ಲೋರ್ಸ್ ಇದೆ. ನಾವು ಹೋಟೆಲ್ ರೀಚ್ ಆಗೋಷ್ಟರಲ್ಲಿ 1 o'clock ಆಗಿತ್ತು. ಹೋಟೆಲ್ ಚೆಕ್ ಇನ್ ಎಲ್ಲ ಮಾಡಿ ರೂಮ್ಗೆ ಹೋದ್ವಿ. ನಮಗೆ ರೂಮು 44 ಫ್ಲೋರಲ್ಲಿ ಕೊಟ್ಟಿದ್ರು. ಈ ಹೋಟೆಲ್ ಒಳಗಡೆನೆ ಚಿಕ್ಕ ಚಿಕ್ಕ ಶಾಪಿಂಗ್ ಸೆಂಟರ್ಸು ಮತ್ತು ಮಾರ್ಟು, ಫ್ರೂಟ್ ಸ್ಟಾಲ್ಸು, ಕೆಫೇಸು, ಎಷ್ಟೊಂದು ವೆರೈಟೀಸ್ ಇತ್ತು. ನಾವು ಹೋಟೆಲಲ್ಲಿ ಇದ್ದೀವಿ ಅಂತಲೇ ಅನಿಸ್ತಾ ಇಲ್ಲ, ಒಂಥರ ಮಾಲಲ್ಲಿ ಇದ್ದೀವಿ ಅನ್ನೋ ಫೀಲ್ ಇತ್ತು.
44th ಫ್ಲೋರ್. ಟೋಟಲ್ ಎಷ್ಟು ಫ್ಲೋರ್ಸ್ ಇದೆ? ಇಲ್ಲ ಹಾಕಿಲ್ಲ, ರೂಮ್ಸ್ ಮಾತ್ರ ನಂಗೆ ಅನ್ಸಂಗೆ 49. ಎರಡು ಪೋರ್ಷನ್ ಇದೆ, ಇದಕ್ಕಿಂತ ಹೈಯರ್ ಲೆವೆಲ್ 50 to 80-85. ಬ್ರೇಕ್ಫಾಸ್ಟ್ 78 ಫ್ಲೋರು, 80th ಫ್ಲೋರು. ಮೋಸ್ಟ್ಲಿ ರೂಮ್ಸ್ ಎಲ್ಲ ಇಷ್ಟು ಅವೈಲಬಿಲಿಟಿ ಐತೆ. ಕನೆಕ್ಟ್ ಮಾಡ್ಬೇಕೇನದು ಅಲ್ಲ? ನಾವಿದ್ದಿದ್ದು ಹೋಟೆಲ್ ಆಪೋಸಿಟ್ ಇಂದಿರಾ ಮಾರ್ಕೆಟ್ ಅಂತ ಇತ್ತು. ಇಂದಿರಾ ಮಾರ್ಕೆಟ್ ಅಂದರೆ ಒಂದು ಕಾಂಪ್ಲೆಕ್ಸು, ಅದರಲ್ಲಿ ಸ್ಮಾಲ್ ಸ್ಟೋರ್ಸ್ ಇಟ್ಕೊಂಡಿರ್ತಾರೆ. ಎಲ್ಲ ಥರದ್ದು ಸಿಗುತ್ತೆ, ಬಟ್ಟೆಯಿಂದ ಈ ಥರ ಆಕ್ಸೆಸರೀಸು, ಆಟ ಸಾಮಾನು ಪ್ರತಿಯೊಂದು ಸಿಗುತ್ತೆ. Back, right, left. This off on in the show you. I food cut se. कितने का है? This long time place. This long time place. ಅಲ್ಲೆಲ್ಲ ಓಡಾಡಿಕೊಂಡು ಲಂಚ್ಗೆ ಅಂತ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ವಿ, ಮಾಲ್ಗುಡಿ ಅಂತ. ಇಲ್ಲೆಲ್ಲ ಇಂಡಿಯನ್ ಫುಡ್ ಸಿಗುತ್ತೆ. ಮತ್ತು ನಾವು ಇದ್ದಿದ್ದು ಹೋಟೆಲ್ ರೋಡಲ್ಲಿ ಜಾಸ್ತಿ ಇಂಡಿಯನ್ ರೆಸ್ಟೋರೆಂಟ್ಸೇ ಇತ್ತು. ಹಾಗಾಗಿ ಫುಡ್ಗೇನು ಪ್ರಾಬ್ಲಮ್ ಆಗಿಲ್ಲ ನಮಗೆ ಬ್ಯಾಂಕಾಕಲ್ಲಿ. ಲಂಚ್ ಮುಗಿಸ್ಕೊಂಡು ಡಿಸೆಂಬರ್ಸ್ ಅಂತ ಒಂದು ಕ್ಲೋತಿಂಗ್ ಸ್ಟೋರ್ ಇದೆ, ಅಲ್ಲಿಗೆ ಹೋಗಿದ್ವಿ. ಈ ಸ್ಟೋರು ಬ್ಯಾಂಕಾಕಲ್ಲಿ ತುಂಬಾ ಫೇಮಸ್ಸು. ಎಲ್ಲ ಥರ ಟ್ರೆಂಡಿ ಕ್ಲಾತ್ಸು, ಡ್ರೆಸ್ಸಸ್ಸು ಎಲ್ಲ ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಶಾಪಿಂಗ್ ವ್ಲಾಗ್ ಹಾಕ್ತೀನಿ. ಡಿಸೆಂಬರ್ಸಲ್ಲಿ ಯಾವ ಥರ ಬಟ್ಟೆ ಸಿಗುತ್ತೆ, ಯಾವ ಥರ ಟ್ರೆಂಡಿ ಕ್ಲಾತ್ ಸಿಗುತ್ತೆ ಅಂತ ನಾನು ಕಂಪ್ಲೀಟ್ ವ್ಲಾಗ್ ಅದನ್ನು ಹಾಕ್ತೀನಿ. ಇದು ಪ್ಲಾಟಿನಮ್ ಮಾಲ್. ಈ ಮಾಲಲ್ಲೂ ಅಷ್ಟೇ ನಮಗೆ ಫುಲ್ ಡಿಸೈನರ್ ಡ್ರೆಸ್ಸಸ್ಸು, ಟಾಪ್ಸು ಎಲ್ಲ ಸಿಗುತ್ತೆ. ಮತ್ತು ಆಕ್ಸೆಸರೀಸು, ಶೂಸು, ಹ್ಯಾಂಡ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಇದರಲ್ಲೂ. ಡಿಸೆಂಬರ್ಸಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಚೀಪು, ಪ್ಲಾಟಿನಮಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಆದರೆ ಡಿಸೈನರ್ ಕ್ಲಾತಿಂಗ್ ಎಲ್ಲ ಇತ್ತು, ಬಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಅದನ್ನು ನಾವು ಇಂಡಿಯಾದಲ್ಲೇ ತೊಗೊಬೋದು ಅಲ್ಲಿ ತೊಗೊಳೋದಕ್ಕಿಂತ. ಬ್ಯಾಂಕಾಕಲ್ಲಿ ಸ್ಟ್ರೀಟ್ ಶಾಪಿಂಗ್ ಜಾಸ್ತಿ. ನಾವು ಎಲ್ಲನ ನಡ್ಕೊಂಡು ಹೋಗ್ತಾ ಇರಲಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಕಾಣಿಸ್ತಾನೆ ಇರುತ್ತೆ. ನಮ್ಗೆ ಏನನ್ನ ತೊಗೊಳೋದಿರುತ್ತೆ ಎಲ್ಲ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಥರ ರೋಡ್ ಮೇಲೇ ಎಷ್ಟೊಂದು ಸ್ಟಾಲ್ಸ್ ಹಾಕೊಂಡಿರ್ತಾರೆ. ಪ್ಲಾಟಿನಮ್ ಮಾಲು, ಇಂದಿರಾ ಮಾರ್ಕೆಟ್ ಮತ್ತು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮಾಡಿ ನಾವು ರೂಮ್ಗೆ ರಿಟರ್ನ್ ಆಗೋಷ್ಟರಲ್ಲಿ 9-9:30 ಆಗಿತ್ತು. ನನ್ನ ನೆಕ್ಸ್ಟ್ ವ್ಲಾಗು ಡಿಸೆಂಬರ್ಸಲ್ಲಿ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಅಲ್ಲಿ ಯಾವ ಥರ ಬಟ್ಟೆ ಸಿಗುತ್ತೆ, ಯಾವ ಥರ ಟ್ರೆಂಡಿ ಸ್ಟೈಲ್ಸ್ ಇರುತ್ತೆ ಅಂತೆಲ್ಲ ನಾನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಅದರಲ್ಲಿ. ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.